ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೇ. ಕಾಲದಲ್ಲಿ ಒಂದಾವರ್ತಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಗೆ ಬರ್ಲಿಕ್ಕಾಗುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರೈಜ. ಅದ್ಭುತ ಸ್ವರೂಪನೋ ಆಲೋಚನಾ ಕರ್ತನು ಪರಾಕ್ರಮಿ ದೇವರು ನಿತ್ಯನದ ತಂದೆ ಸಮಾಧಾನದ ಪ್ರಭುವಾಗಿದೆ ಸ್ವಾಮಿ. ಒಣ ನೆಲದಲ್ಲಿ ಬುಗ್ಗೆಯನ್ನು ಉಕ್ಕಿಸುವಂತ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ರೈಜ. ಹೌದು ಸ್ವಾಮಿ, ನಿನ್ನ ಪ್ರಸನ್ನತೆ ಈ ಆಲಯದಲ್ಲಿ ಸುರಿಸು ಸ್ವಾಮಿ. ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಸ್ವಾಮಿ. ದಾವೀದನನ್ನು ಮೋಶೆಯನ್ನು ನಿನ್ನ ಪ್ರಸನ್ನ ಮುಖದಿಂದ ನೋಡಿದಂತೆ ನಮ್ಮನ್ನು ಸಹ ನಿನ್ನ ಪ್ರಸನ್ನ ಮುಖದಿಂದ ನೋಡು ಸ್ವಾಮಿ. ಸ್ವಾಮಿ, ನಾವು ಅಲ್ಪರು ಗಣನೆಗೆ ಬಾರದವರು, ಧೂಳಿಗೆ ಸಮಾನರಾದವರು ಸ್ವಾಮಿ. ಆದಾಗ್ಯೂ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರುಣಿಸಿ ನಮ್ಮನ್ನು ನಡೆಸುವಂತ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಜ. ಹೌದು ಸ್ವಾಮಿ, ಕೆರೂಬಿರಿಂದಲೂ ಸೆರಾಫಿರಿಂದಲೂ ಪರಿಶುದ್ಧನು ಪರಿಶುದ್ಧನು ಎಂದು ಹೊಗಳಿಕೊಳ್ಳುವಂತ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಜ. ಹೌದು ಸ್ವಾಮಿ, ನಮ್ಮನ್ನು ಕರುಣಿಸುವಂತ ದೇವರು ನೀನಾಗಿದೆ ರಜ. ಅಂದು ಸ್ವಾಮಿ ನಮಗೋಸ್ಕರ ಸ್ವಾಮಿ
ಸ್ವಾಮಿ ನೀನು ಶಿಲುಬೆಯನ್ನೇರಿ ನಮಗೋಸ್ಕರ ನಿನ್ನ ಪರಿಶುದ್ಧವಾದ ರಕ್ತವನ್ನು ನಮಗಾಗಿ ಸುರಿಸಿದೆ ರಜ. ಹೌದು ಸ್ವಾಮಿ, ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸಿದಂಥ ದೇವರು ನೀನಾಗಿದ್ದೀ ರಜ. ಈ ಪರಿಶುದ್ಧವಾದ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಸ್ವಾಮಿ, ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಮಾನಸಾಂತರ ಹೊಂದಿಕೊಂಡು ಪಶ್ಚಾತ್ತಾಪದ ಮೂಲಕ ಸ್ವಾಮಿ ನಿನ್ನ ಶಿಲುಬೆಯ ಅಡಿಯಲ್ಲಿ ಬರ್ಲಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ದಿನವೂ ಸ್ವಾಮಿ ಅನೇಕ ದೇವ ಸೇವಕರ ಮೂಲಕ ಸ್ವಾಮಿ ಆತ್ಮಿಕ ಮನವನ್ನು ನಮಗೆ ಉಣಬಡಿಸತಕ್ಕಾಗಿ ನಿನಗೆ ಸ್ತೋತ್ರ ರಜ. ವಿಶೇಷವಾಗಿ ಇಲ್ಲಿ ಬಂದಂಥ ಪ್ರತಿಯೊಬ್ಬ ದೇವ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಅವರು ಯಾವ ಉದ್ದೇಶದಿಂದ, ನಿರೀಕ್ಷೆಯಿಂದ, ಆಸೆ ಆಕಾಂಕ್ಷೆಯಿಂದ, ವಿಜ್ಞಾಪನೆಗಳಿಂದ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಂಡರೆ ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸು. ಅವರನ್ನು, ಅವರ ಕುಟುಂಬಗಳನ್ನು ಹೇಳುವಾದ ರೀತಿಯಲ್ಲಿ ನೀನು ಆಶೀರ್ವದಿಸು, ಬಲಪಡಿಸು. ಅವರ ಉದ್ಯೋಗವನ್ನು ಆಶೀರ್ವದಿಸು, ಆರೋಗ್ಯವನ್ನು ನೀನು ದಯಪಾಲಿಸು ರಜ. ವಿಶೇಷವಾಗಿ ಸ್ವಾಮಿ ಧ್ವನಿವರ್ಧಕದ ಮೂಲಕ ನಿನ್ನ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಅವರು ಎಂಥದೇ ಪರಿಸ್ಥಿತಿಯಲ್ಲಿ ಇದ್ದರು ಸ್ವಾಮಿ, ಹೌದು ಸ್ವಾಮಿ, ಅವರ ಕಣ್ಣೀರು, ಚಿಂತೆ, ದುಃಖ, ವೇದನೆ, ಅನಾರೋಗ್ಯ ಎಲ್ಲವನ್ನು ಬಲ್ಲಾತನಾಗಿರುವಂಥ ದೇವರು ನೀನಾಗಿದ್ದೀ ರಜ. ಅವರು ಕೂಗುವಾಗ, ಕರೆಯುವಾಗ ಸ್ವಾಮಿ, ನಿನ್ನನ್ನು ಬೇಡುವಾಗ ಸ್ವಾಮಿ ನೀನು ಅವರ ಹತ್ತಿರದಲ್ಲಿ ಇದ್ದುಕೊಂಡು, ಅವರ ಪಕ್ಕದಲ್ಲೇ ಇದ್ದುಕೊಂಡು ಸ್ವಾಮಿ ಅವರನ್ನು ಸಂತೈಸುವಂಥ ದೇವರು ನೀನಾಗಿದ್ದೀ ರಜ. ತಾಯಿಯಂತೆ ಸಂತೈಸುವಂಥ ದೇವರು ನೀನಾಗಿದ್ದೀ ರಜ. ಅವರನ್ನು ಆಶೀರ್ವದಿಸು, ಬಲಪಡಿಸು ರಜ. ವಿಶೇಷವಾಗಿ ಸ್ವಾಮಿ ನಮ್ಮ ಎಲ್ಲ ಹಾಸ್ಟೆಲ್ಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಕೊರತೆಯಲ್ಲಿರುವಂಥ ಎಲ್ಲ ಹಾಸ್ಟೆಲ್ಗಳು ನಿನಗೆ ಗೊತ್ತುಂಟು ರಜ. ಹೌದು ಸ್ವಾಮಿ, ಅಲ್ಲಿರುವಂಥ ವಾರ್ಡನ್ಸ್ಗಳನ್ನು ಸ್ವಾಮಿ, ಶಿಕ್ಷಕರನ್ನು ಸ್ವಾಮಿ, ಮಕ್ಕಳನ್ನು ಸ್ವಾಮಿ ಹೇಳುವಾದ ರೀತಿಯಲ್ಲಿ ನೀನು ಆಶೀರ್ವದಿಸು ಸ್ವಾಮಿ. ಕೊರತೆಯಲ್ಲಿರುವಂಥ ಎಲ್ಲ ಹಾಸ್ಟೆಲ್ಗಳನ್ನು ಸ್ವಾಮಿ ಪರಾಂಬರಿಸು ರಜ. ಕೊರತೆಗಳನ್ನು ನೀಗಿಸು ರಜ. ಹೌದು ಸ್ವಾಮಿ, ದಾನಿಗಳು ಮುಂದೆ ಬರಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಹಾಸ್ಟೆಲ್ಗಳನ್ನು ಮೇಲಕ್ಕೆತ್ತು ರಜ. ಹೌದು ಸ್ವಾಮಿ, ದೇಶಕ್ಕಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ರಿ ಎಂದು ಹೇಳುವಂಥ ದೇವರು ನೀನಾಗಿದ್ದೀ ರಜ. ನಮ್ಮ ಪ್ರಧಾನಮಂತ್ರಿಯನ್ನು, ಮಂತ್ರಿಮಂಡಲವನ್ನು, ಎಲ್ಲ ಅಧಿಕಾರಿಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಅವರು ಪಕ್ಷ ಭೇದವಿಲ್ಲದೆ ದೇಶವನ್ನು ಆಡಳಿತ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ದೇಶದಲ್ಲಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ಹೌದು ಸ್ವಾಮಿ, ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿಕ್ಕಾಗುವಂತೆ, ಇದರಿಂದ ಪ್ರತಿಯೊಬ್ಬರಿಗೆ ಉದ್ಯೋಗ ದೊರಕಲಿಕ್ಕಾಗುವಂತೆ ನೀನು ಸಹಾಯ ಮಾಡುವಂಥ ದೇವರು ನೀನಾಗಿದ್ದೀ ರಜ. ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ಹಂಚುವ ಮಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಆ ಮಗಳನ್ನು ಈವರೆಗೂ ಉಪಯೋಗಿಸುತ್ತಾ ಬಂದಿದ್ದಿ ರಜ. ಅವರ ಮೂಲಕ ನೀನು ಗೂಢಾರ್ಥಗಳನ್ನು ತಿಳಿಸುವಂಥ ದೇವರು ನೀನಾಗಿದ್ದೀ ರಜ. ಅವರನ್ನು ಆತ್ಮನ ಅಭಿಷೇಕದಿಂದ ತುಂಬಿಸು ಸ್ವಾಮಿ. ಹೌದು ಸ್ವಾಮಿ, ಹೆಚ್ಚಾದ ರೀತಿಯಲ್ಲಿ ಆ ಮಗಳನ್ನು ಉಪಯೋಗಿಸಿಕೋ, ನಿನ್ನ ಸಾಧನವಾಗಿ ಮಾಡಿಕೋ ಸ್ವಾಮಿ. ಅವರನ್ನು, ಅವರ ಕುಟುಂಬವನ್ನು ಹೇಳುವಾದ ರೀತಿಯಲ್ಲಿ ನೀನು ಆಶೀರ್ವದಿಸು ಸ್ವಾಮಿ. ಅದೇ ರೀತಿ ನಮ್ಮ ಸೌಪಾಲಕರನ್ನು, ಸೌಪಾಲನ ಸಮಿತಿಯನ್ನು ನೀನು ಆಶೀರ್ವದಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡೊಳಾಗಿದ್ದೇನೆ ಸ್ವಾಮಿ. ಆಮೇನ್. ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ಪರದೆ ಮೇಲೆ ಮೂಡಿ ಬರುವ ಗೀತೆಯನ್ನು ಹಾಡಿಕೊಳ್ಳೋಣ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು. ಈ ಆಪ್ತನಾದ ಯೇಸು ನನ್ನ ಆತ್ಮ ರಕ್ಷಕ.
ಆಕಾಶವನ್ನುಂಟು ಮಾಡಿದ ಕರ್ತನೆ, ಈ ಮುಂಜಾನೆಯ ಪ್ರಸನ್ನತೆ ಸಮಯದಲ್ಲಿ ನಾವು ಚಿಕ್ಕ ಇಂಡಾಗಿನ ಸಂಧಾನಕ್ಕೆ ಭರವಸೆ ಮಾಡಿಕೊಟ್ಟಕ್ಕಾಗಿ ಸ್ತೋತ್ರಕರ್ತ, ಸ್ತೋತ್ರ ತಂದೆ, ಸ್ತೋತ್ರಕರ್ತ. ನಿನ್ನ ಅತಿಶಯ ಪ್ರೇಮ ನಾವು ಹೇಗೆ ವರ್ಣಿಸೋಕ್ಕೆ ಸಾಧ್ಯಪ್ಪ? ಇವತ್ತು ನಾವು ಬದುಕಿರುವುದು, ಉಸಿರಾಡ್ತಿರೋದು ನಿನ್ನ ಕೃಪೆ ಕರ್ತ. ನಾನು ಮಣ್ಣಲ್ಲಿರೋದೇ ಜೀವಿಸ್ತಾ ಇರೋದು ನಿನ್ನ ಕೃಪೆ ಕರ್ತ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಪಾ. ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವಪ್ಪ. ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು, ಕುರುಬನಾಗಿ ನಮ್ಮನ್ನು ನಡೆಸುವ ದೇವರು, ಮಾರ್ಗದರ್ಶಿಸುವಾತನು, ಬೋಧಿಸುವಾತನು, ಕಲಿಸುವಾತನಾಗಿದ್ಯಪ್ಪ. ನಿಮ್ಮಂಥ ಒಳ್ಳೆ ತಂದೆ ಜಗತ್ತಲ್ಲಿ ಎಲ್ಲೂ ಇಲ್ಲ ಕರ್ತನೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಮಿತ್ರನಾಗಿ ನಾವು ಪಕ್ಕದಲ್ಲಿ ನಡೆಸುವಾತನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈಗ ಕರ್ತನೆ, ಮುಂಜಾನೆ ಸಮಯದಲ್ಲಿ ಅಲ್ಪಳಾದ ನಾನು ಸಾಧನವಾಗಿ ನಿಂತಿದ್ದೇನಪ್ಪ. ನನ್ನ ಮೂಲಕ ನೀವು ಮಾತನಾಡ್ರಿ. ಕೇವಲ ನೀವು ಮಹಿಮೆ ಹೊಂದಬೇಕೆಂದು ಯೇಸುವಿನ ಸರಿಸಾಟಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದೇನೆ ಪ್ರಿಯ ಕರ್ತನೆ, ಆಮೇನ್. ಈ ಮುಂಜಾನೆಯ ಸುಪ್ರಸನ್ನತೆ ಕಾಲದಲ್ಲಿ ದೇವರ ವಾಕ್ಯದ ಮನ್ನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಪ್ರಭುವಾದ ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲಾಗಿ ವಂದಿಸುವಳಾಗಿದ್ದೇನೆ. ನಂತರ ಈ ಅಮೂಲ್ಯ ಅವಕಾಶ ಕೊಟ್ಟಂಥ ಈ ಸಭೆಯ ಸಭಾಪಾಲಕರಿಗೂ, ಸಭಾಪಾಲನ ಸಮಿತಿಗೂ ಹಾಗೂ ಸಭೆಯವರಾದ ತಮ್ಮೆಲ್ಲರಿಗೂ ಹೃದಯಾಂತರಾದ ವಂದನೆ ಸಲ್ಲಿಸುವಳಾಗಿದ್ದೇನೆ. ಪ್ರಿಯರೇ, ನಾವೀಗಾಗಲೇ ಸುಮಾರು 40-45 ದಿನಗಳ ತನಕ ಶಿಲುಬೆಯ ಧ್ಯಾನವನ್ನು ಮಾಡುವಂತಹ ಈ ಒಂದು ಪರಿಶುದ್ಧ ದಿವಸದಲ್ಲಿದ್ದೇವೆ ಪ್ರಿಯರೇ. ಆದ್ದರಿಂದ 1 ಕೊರಿಂಥ 1:18 ಹೀಗೆ ಹೇಳುತ್ತೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗಾದರೂ ಶಕ್ತಿಯಾಗಿದೆ ಎಂಬುದಾಗಿ. ನೋಡ್ರಿ, ನಾವು ಅನೇಕ ಜನ ಕ್ರೈಸ್ತರಾಗೆ ಹುಟ್ಟಿದ್ದೇವೆ. ನಾವು ಹುಟ್ಟಿದಿಂದ ನಾವು ಚರ್ಚ್ಗೆ ಬರುವಂಥವ್ರು, ವಾಕ್ಯ ಕೇಳುವಂಥವ್ರು, ವಾಕ್ಯ ಹೇಳುವಂಥವರಾಗಿದ್ದೇವೆ. ಆದರೆ ನಮ್ಮಲ್ಲೇ ಕೆಲವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ. ಯಾಕಂದರೆ ನಾವು ರಕ್ಷಣೆಯ ಮಾರ್ಗದಲ್ಲಿ ಇಲ್ಲ ಎಂಬುದಾಗಿ. ಆದರೆ ಯಾರು ರಕ್ಷಣೆಯ ಮಾರ್ಗದಲ್ಲಿ ಇದ್ದಾರೋ ಅವರಿಗೆ ಶಿಲುಬೆಯ ಮಾತು ಅದು ಶಕ್ತಿಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅನೇಕ ಸಾರಿ ನನ್ನ ಕೋವರ್ಕರ್ಸ್ ನನಗೆ ಕೇಳ್ತಾರೆ, ಅಲ್ರಿ ನಿಮ್ಮ ದೇವರು ಅಂತ ಹೇಳ್ತೀರಾ ಯೇಸು ಕ್ರಿಸ್ತನು, ಆತನ ದೇವರಾದ್ಮೇಲೆ ಯಾಕ್ರಿ ಶಿಲ್ಬೆ ಮೇಲೆ ಸಾಯಬೇಕಾಗಿತ್ತು? ಯಾಕ್ರಿ ಅಷ್ಟೊಂದು ಕಷ್ಟಪಡಬೇಕಾಗಿತ್ತು? ಯಾಕೆ ಆತನ ಚಡೇಟನ್ನು ತಿನ್ಬೇಕಾಗಿತ್ತು? ಯಾಕೆ ಆತನ ಮುಳ್ಳಿನ ಕೀಟವನ್ನು ಧರಿಸಬೇಕಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ ಪ್ರಿಯರೇ. ಯಾಕೆಂದ್ರೆ ಅವರಿಗೆ ಕ್ರಿಸ್ತನ ಪರಿಚಯ ಇಲ್ಲ. ಯಾಕೆಂದ್ರೆ ಅವರಿಗೆ ಕ್ರೈಸ್ತತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಾಗಾದರೆ ಈ ಮುಂಜಾನೆ ಸಮಯ ಅವರು ಕೇಳುವಂತ ಪ್ರಶ್ನೆ, ಯಾಕೆ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ತರು ಎಂಬುದಾಗಿ. ಯಾಕೆ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ತರು ಅಂತ ಒಂದು ವಿಷಯ ಧ್ಯಾನವನ್ನು ಇವತ್ತು ಮುಂಜಾನೆ ಸಮಯದಲ್ಲಿ ಮಾಡಿಕೊಳ್ಳೋಣ ಪ್ರಿಯರೇ. ಮೊಟ್ಟ ಮೊದಲೇದಾಗಿ ನೋಡ್ರಿ ಪ್ರಿಯರೇ, ಶಿಲುಬೆ ಅಂದರೆ ಅಂತ ತಿಳ್ಕೊಳ್ಳುವಾಗ, ಶಿಲುಬೆ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ, ಯೇಸು ಕ್ರಿಸ್ತನಿಗಿಂತ ಹಿಂದಿನ ಕಾಲದಲ್ಲಿ ಶಿಲುಬೆಯನ್ನ ಒಂದು ಅಪರಾಧಿಗೋಸ್ಕರ, ಮರಣಕ್ಕೋಸ್ಕರ ಉಪಯೋಗಿಸುವಂತಹ 2 ಕಟ್ಟಿಗೆ ತುಂಡುಗಳಿಂದ ಮಾಡಿದಂಥ ಒಂದು ಸಾಧನವಾಗಿತ್ತು. ಅದನ್ನು 3 ರೀತಿಯಾಗಿ ಮಾಡ್ತಾ ಇದ್ರು ಪ್ರಿಯರೇ. 1ನೇದಾಗಿ ನಾವು ಉಪಯೋಗಿಸುವಂಥ ಕ್ರಾಸ್, 2ನೇದು ಇಂಟು ಮಾರ್ಕಲ್ಲಿ ಉಪಯೋಗ ಮಾಡ್ತಾ ಇದ್ರು, ಮತ್ತೊಂದು ಟಿ ಮಾರ್ಕಲ್ಲಿ ಉಪಯೋಗ ಮಾಡ್ತಾ ಇದ್ರು. ಈ ರೀತಿಯಾಗಿ 3 ರೀತಿಯ ಒಂದು ಕಟ್ಟಿಗೆ ಸಾಧನವನ್ನ ಯಾರು ಅನ್ಯಾಯ ಮಾಡಿರ್ತಾರೆ, ಕೊಲೆ ಮಾಡಿರ್ತಾರೆ ಹಾಗೂ ಬಹಳ ಘೋರವಾದ ಅಪವಾದ ಮಾಡಿರ್ತಾರೋ ಅಂಥವ್ರಿಗೆ ವಿಧಿಸೋಕ್ಕೋಸ್ಕರ, ಶಿಕ್ಷೆಯನ್ನು ವಿಧಿಸೋಕ್ಕೋಸ್ಕರ ಮಾಡಿದಂಥ ಸಾಧನ ಈ ಒಂದು ಶಿಲುಬೆ ಆಗಿತ್ತು ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯರೇ. ಹಾಗಾದರೆ ಇಷ್ಟೊಂದು ಘೋರವಾದಂತಹ ಈ ಒಂದು ಮರಣ, ಇಷ್ಟೊಂದು ಭಯಾನಕವಾದಂಥ ಮರಣ ನಮ್ಮ ಯೇಸು ಕ್ರಿಸ್ತನ ಯಾಕೆ ಹೊಂದಬೇಕಾಗಿತ್ತು? ಯಾಕೆ ನಮ್ಮ ಯೇಸು ಕ್ರಿಸ್ತನ ಆರ್ಡಿನರಿಯಾಗಿ ನಮ್ಮ ಹಾಗೆ ಸತ್ತು ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟು ಆತನ ಆರಾಮಾಗಿ ಯಾಕೆ ಸಾಯಲಿಲ್ಲ ಅಂತ ವಿಚಾರ ಮಾಡಬೇಕಾದ್ರೆ ಮುಂಜಾನೆಯ ಸಮಯದಲ್ಲಿ ಮುಖ್ಯವಾದ ವಿಷಯ, ಯಾಕೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತರು ಎಂಬುದಾಗಿ. ಮೊಟ್ಟ ಮೊದಲೇದಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸತ್ತಿದ್ದು ನಾನು ಮತ್ತು ನೀನು ಮಾಡಿದ ಪಾಪದಿಂದ ನಮ್ಮನ್ನು ಬಿಡಿಸೋದಕ್ಕೋಸ್ಕರ. ಯಾಕೆಂದರೆ ಯೋಬ 1:5 ನೋಡ್ತೇವೆ, ಯೋಬನಿಗೆ 7 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಮಕ್ಳು ಇರ್ತಾರೆ ಪ್ರಿಯರೇ. ಆತನ ಏನ್ ಮಾಡ್ತಾ ಇರ್ತಾನೆ, ಯಾವಾಗಲೂ ಎಲ್ಲಿ ನನ್ನ 10 ಜನ ಮಕ್ಕಳು ಪಾಪ ಮಾಡ್ತಾರೋ, ಗೊತ್ತಿದ್ದೋ ಗೊತ್ತಿಲ್ಲದೆ ಪಾಪ ಮಾಡ್ತಾರೋ ತಿಳ್ಕೊಂಡು ಅವರಿಗೋಸ್ಕರ ಅವನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಯಜ್ಞಗಳನ್ನ ಸಮರ್ಪಿಸ್ತಾ ಇರ್ತಾನೆ. ನೋಡ್ರಿ, ಮನುಷ್ಯನಾದ ಯೋಬನು ತನ್ನ ಮಕ್ಕಳು ಪಾಪ ಮಾಡಿದಕ್ಕೋಸ್ಕರ ಯಜ್ಞನ ಸಮರ್ಪಿಸಿದ. ಆದ್ರೆ ಇಡೀ ಜಗತ್ತೇ ಪಾಪದಲ್ಲಿ ಬಿದ್ದಿದೆ. ಇಡೀ ಜಗತ್ತಲ್ಲಿ ಒಬ್ಬನೂ ನೀತಿವಂತನಿಲ್ಲ, ಒಬ್ಬನಾದರೂ ನೀತಿವಂತನಿಲ್ಲ ಎಂಬುದಾಗಿ ಬೈಬಲ್ ನಮಗೆ ಹೇಳುತ್ತೆ. ಹಾಗಾದರೆ ಅನೀತಿವಂತರಿಂದ ಕೂಡಿದಂತಹ ಈ ಜಗತ್ತಲ್ಲಿ, ಪಾಪಿಗಳಾದ ನಾವು ಇರುವಂತಹ ಈ ಜಗತ್ತಲ್ಲಿ ಯಾವ ಪ್ರಾಣಿಯನ್ನ ಸರ್ವಾಂಗ ಹೋಮಾಗಿ ಒಪ್ಪಿಸಿದ್ರೆ ಆಗ ಪಾಪ ಪರಿಹಾರ ಆಗ್ತಾ ಇತ್ತು ಪ್ರಿಯರೇ. ಯಾಕೆಂದರೆ ಆ ಸರ್ವಾಂಗ ಹೋಮಾಗಿ ಒಪ್ಪಿಸ್ಬೇಕಾದ್ರೆ ಅಲ್ಲಿ ಸಂಪೂರ್ಣವಾದಂತಹ ಒಂದು ಪಶುವನ್ನು ಕೊಡಬೇಕಾಗಿತ್ತು. ಸಂಪೂರ್ಣ ಪಶು ಅಂತಂದ್ರೆ ಅದಕ್ಕೆ ಎಲ್ಲೂ ಊನ ಇರಬಾರ್ದು, ಕಾಲು ಕುಂಟಾಗಿರಬಾರ್ದು, ಕಣ್ಣು ಕೂಡಾಗಿರಬಾರ್ದು, ಬಾಲ ಸೊಟ್ಟವಾಗಿರಬಾರ್ದು. ಈ ರೀತಿಯಾಗಿ ಪೂರ್ಣಾಂಗವಾದಂಥ ಒಂದು ಪಶುವನ್ನು ಆರಿಸಿಕೊಂಡು ಬಂದು ಪಾಪಕ್ಕೋಸ್ಕರ ಯಜ್ಞ ಅರ್ಪಿಸ್ತಾ ಇದ್ರು.
ಆದರೆ ಇಡೀ ಜಗತ್ತೇ ಪಾಪದಲ್ಲಿ ಬಿದ್ದು ಹೋಗಿದೆ, ಯಾರನ್ನ ಅರ್ಪಿಸಬೇಕು? ಅಂತ ಒಂದು ಪಶು ಎಲ್ಲಿ ಸಿಗುತ್ತೆ ಅಂತ ವಿಚಾರ ಮಾಡುವಾಗ ಯೆಹೋವ ದೇವರು ವಿಚಾರ ಮಾಡ್ತಾರೆ, ಇಡೀ ಜಗತ್ತು ಪಾಪದಲ್ಲಿ ಬಿದ್ದಿದೆ ಅಂದಮೇಲೆ ಪೂರ್ಣಾಂಗವಾದ ಪಶು ಯಾರೂ ಇಲ್ಲ. ಇಲ್ಲಿ ಪೂರ್ಣಾಂಗವಾದವನು ಪರಿಶುದ್ಧನಾದ ನನ್ನ ಮಗನೇ ಅಂತ ತಿಳ್ಕೊಂಡು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು ಪ್ರಿಯರೇ. ಯಾಕೆ ಕಳಿಸ್ಕೊಟ್ರಂದ್ರೆ ನನ್ನ ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಶಿಲ್ಬೆ ಮೇಲೆ ಆತನ ಯಜ್ಞವಾಗಿ ಅರ್ಪಿಸಲ್ಪಡಬೇಕಾಗಿತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸಾಯಬೇಕಾಗಿದ್ದು ಅತಿ ಅವಶ್ಯವಾಗಿತ್ತು ಪ್ರಿಯರೇ. ಆದ್ದರಿಂದ ಆ ವಾಕ್ಯ ಹೇಳುತ್ತೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಇದು ಬಿಫೋರ್ ಕ್ರೈಸ್ಟ್ ರೀ. ಯಾವಾಗ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ತಂತ ರಕ್ತದಾನ ಸುರಿಸ್ತೋ ಅದೇ ಏನ್ರಿ. ಆಮೇಲೆ ಯಾವತ್ತೂ ಯಾವ ಪಶುವನ್ನ ಇಲ್ಲಿವರೆಗೂ ಯಜ್ಞವಾಗಿ ಅರ್ಪಿಸಿಲ್ಲ. ಯಾಕೆಂದರೆ ಅದೇ ಕೊನೆಯದಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಕ್ಕೋಸ್ಕರ ಶಿಲ್ಬೆ ಮೇಲೆ ರಕ್ತಧಾರೆಯನ್ನು ಸುರಿಸಿ ಇಗೋ ಇಡೀ ಲೋಕವನ್ನು ರಕ್ಷಿಸ್ತೇನೆ ಎಂಬುದಾಗಿ ಆತನು ಘೋಷಣೆ ಮಾಡಿ ಹೋದ್ರು. ಆದ್ದರಿಂದ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸಾಯಬೇಕಾಗಿತ್ತು. ಒಂದು ಘಟನೆ ಹೀಗಿದೆ ಪ್ರಿಯರೇ. ಒಬ್ಬ ಸುಂದರವಾದ ಹುಡುಗಿ, ಒಬ್ಬ ನೋಡಕ್ಕೆ ಬಹಳ ಸ್ಮಾರ್ಟ್ ಇದ್ಲು. ಆಕೆಗೆ ಬಹಳಷ್ಟು ತನ್ನ ಒಂದು ಸೌಂದರ್ಯದ ಮೇಲೆ ಹೆಮ್ಮೆ, ನಾ ಭಾಳ ಚಂದದೀನಿ ಅನ್ನುವಂಥ ಹೆಮ್ಮೆ ಇತ್ರಿ. ಒಂದು ಸಾರಿ ಅವ್ರ ಮನೆಗೆ ಅವ್ರ ಫ್ರೆಂಡ್ಸ್ ಬರ್ತಾರೆ. ಬಂದಾಗ ಅವ್ರ ತಾಯಿ ಭಾಳ ಕುರೂಪಿ ಆಗಿರ್ತಾಳೆ. ಆಕೆಗೆ ತನ್ನ ತಾಯಿಯನ್ನು ಯಾರ ಮುಂದೆ ತೋರ್ಸೋಕ್ಕೂ ಇಷ್ಟ ಇಲ್ಲ. ಯಾಕೆಂದರೆ ನಾನು ಭಾಳ ಚಂದಿದ್ದೀನಿ, ನಮ್ಮ ಮಮ್ಮಿ ಚಂದಿಲ್ಲ ಅಂತ ಹೇಳಿ. ಆಗ ಅವ್ರ ತಾಯಿ, ಆ ಫ್ರೆಂಡ್ಸ್ ಬಂದಾಗ ಅವ್ರ ತಾಯಿ ಕಾಫಿ ತೊಗೊಂಬಂದು ಕೊಡ್ತಾರೆ. ಆಗ ಒಬ್ಬ ಗೆಳತಿ ಕೇಳ್ತಾಳೆ, ಯಾರು ಇವರು ಅಂತ ಕೇಳಿದ ತಕ್ಷಣ ಆಕೆ ಹೇಳ್ತಾಳೆ, ನಮ್ಮ ಮನೆ ಆಳ್ಮಗಳು ಎಂಬುದಾಗಿ. ತಾಯಿಯನ್ನ ಆಳ್ಮಗಳು ಅಂತ ಪ್ರೊನೌನ್ಸ್ ಮಾಡ್ತಾಳೆ. ಒಳಗಿದ್ದ ತಂದೆ ಏನು ಮಾಡ್ತಾರೆ, ಓಡಿ ಬಂದು ಮಗಳನ್ನ ಎಲ್ಲರ ಮುಂದೆ ಕಪಾಳ ಹೊಡಿತಾರೆ. ಯಾಕೆ ನನ್ನ ತಾಯಿನ ಆಳುಮಗಳಂತೆ ಕರೆದೆ ಅಂತ ಕೇಳಿದ ತಕ್ಷಣ ಆಕೆ ಹೇಳ್ತಾಳೆ, ಇಲ್ಲ ಪಪ್ಪ, ನಮ್ಮ ಮಮ್ಮಿ ನೋಡಕ್ ಭಾಳ ಅಸಹ್ಯ ಅದಾಳ, ನಾ ಭಾಳ ಚಂದದೀನಿ ಅದಕ್ಕೆ ಹೇಳ್ದಿ. ಆಗ ಅವ್ರ ತಂದೆ ಹೇಳ್ತಾರೆ, ನಿಮ್ಮ ತಾಯಿ ಇಷ್ಟೊಂದು ಅಸಹ್ಯ ಹಾಕಿ ಕಾರಣ ಯಾರು ಗೊತ್ತಾ? ನೀನೇ ಎಂಬುದಾಗಿ ಹೇಳ್ಬೇಕಾರೆ, ನಾನು ಯಾಕೆ ಕಾರಣ ಆಗ್ತೀನಿ ಪಪ್ಪ ಅಂದಾಗ ಅವ್ರ ತಂದೆ ಹೇಳ್ತಾರೆ, ನೀನು ಸಣ್ಣ ಮಗು ಇದ್ದಾಗ ನಮ್ಮ ಮನೆಗೆ ಬೆಂಕಿ ಬಿತ್ತಮ್ಮ. ಬೆಂಕಿ ಬಿದ್ದಾಗ ನಿಮ್ಮ ತಾಯಿ ನಿನ್ನನ್ನು ಮಡಿಲಲ್ಲಿ ಸುತ್ತಕೊಂಡು ಹೊರಗಡೆ ಓಡಿ ಬರುವಾಗ ಆಕೆ ಮುಖ ಸುಟ್ಟು ಹೋಯ್ತು. ನೀನು ಸುಂದರವಾಗಿರ್ಬೇಕಂತೇಳಿ ನಿನ್ನ ತಾಯಿ ಕುರೂಪಿ ಆದ್ಲು. ಇವತ್ತು ನಾನು ಸುಂದರವಾಗಿರ್ಬೇಕಂತೇಳಿ, ನೀವು ಪಾಪ ರಹಿತರಾಗಿರ್ಬೇಕಂತೇಳಿ ನನ್ನ ಯೇಸು ಕ್ರಿಸ್ತನು ಕುರೂಪಿಯಾಗಿ ಕಂಡನು. ನನ್ನ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಮರಣವನ್ನು ಹೊಂದುವಷ್ಟು ದೀನನಾದನು ಪ್ರಿಯರೇ. ಹಾಗಾದ್ರೆ ಯಾಕೆ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ರು ಅಂದ್ರೆ, ನನ್ನ ನಿನ್ನ ಪಾಪವನ್ನ ವಿಮೋಚಿಸೋಕ್ಕೋಸ್ಕರ, ನನ್ನ ನಿನ್ನ ಪಾಪಕ್ಕೋಸ್ಕರ ಯಜ್ಞವಾಗಿ ಬಂದದ್ದರಿಂದ ಆತನು ಇವತ್ತು ಶಿಲ್ಬೆ ಮೇಲೆ ಸತ್ತನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತನು ದೇವರಿಂದ ನೇಮಿಸಲ್ಪಟ್ಟನು, ಹಾಗೂ ದೇವರ ಎಲ್ಲ ವಾಕ್ಯವನ್ನ ಆತನು ನೆರವೇರಿಸಿಕೊಂಡು ಬಂದಂಥ ವ್ಯಕ್ತಿಯಾಗಿದ್ದರು. ಹಾಗಾದರೆ ಇವತ್ತು ನಮ್ಮ ಉತ್ತರ, ಯಾಕ್ರಿ ನೀವು ಸ್ವಾಮಿ ಶಿಲ್ಬೆ ಮೇಲೆ ಸತ್ರು ಅಂದರೆ, ನನ್ನ ಪಾಪಕ್ಕೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಯಜ್ಞವಾಗಿ ತಾನು ಬರೋದ್ರಿಂದ ಶಿಲ್ಬೆ ಮೇಲೆ ಸತ್ತನು ಎಂಬುದಾಗಿ. ಇನ್ನು ಎರಡನೇದಾಗಿ ನೋಡ್ತೇವೆ, ಯಾಕೆ ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಸತ್ತರು ಅಂತಂದರೆ, ತನ್ನ ಪ್ರೀತಿನ ತೋರಿಸೋದಕ್ಕೋಸ್ಕರ. ಪ್ರೀತಿಯಲ್ಲಿ ಬಹಳ ವೆರೈಟಿ ಇದಾವ್ರಿ. ಆದ್ರೆ ಎಲ್ಲ ಪ್ರೀತಿಗಲ್ಲಿ ಸ್ವಾರ್ಥ ತುಂಬಿದೆ ರೀ. ಪ್ರತಿಯೊಂದು ಪ್ರೀತಿಯಲ್ಲೂ ಸ್ವಾರ್ಥ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಾರ್ಥ ಇದೆ, ಮಕ್ಕಳ ಪ್ರೀತಿಯಲ್ಲಿ ಸ್ವಾರ್ಥ ಇದೆ, ಬಂಧುಗಳ ಪ್ರೀತಿಯಲ್ಲಿ ಸ್ವಾರ್ಥ ಇದೆ. ಕಷ್ಟ ಬಂದಾಗ ಅಷ್ಟೇ ಬಂಧುಗಳ ಪ್ರೀತಿ ಕಾಣಿಸುತ್ತೆ. ಆದರೆ ಯೇಸು ಕ್ರಿಸ್ತರ ಪ್ರೀತಿ ಆದರೂ ನಿಸ್ವಾರ್ಥವಾದ ಪ್ರೀತಿ. ಆದ್ರೆ ಹೀಗೆ ಹಾಡ್ತೇವೆ, ಅಪ್ನೋ ಕೋ ತೋ ಇಸ್ ದುನಿಯಾ ಮೇ ಸಬ್ ಪ್ಯಾರ ಕರ್ತೆ ಹೇ, ದುಶ್ಮನೋ ಕೋ ಪ್ಯಾರ ಕರ್ನಾ ಮಸಿಯಾ ಸಿಖಾತೆ ಹೇ ಎಂಬುದಾಗಿ. ಇವತ್ತು ವೈರಿಗಳನ್ನು ಪ್ರೀತಿಸುವ ಪ್ರೀತಿನ ತೋರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಮರಣ ಹೊಂದ್ರು ಅಂತ ನೋಡ್ತೇವೆ. ಯೋಹಾನ 19:22 ನೋಡ್ತೀರಿ. ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಶಿಲ್ಬೆ ಮೇಲೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ಆದಂಥ ನೀರಡಿಕೆ ಆದರೂ ಎಂಥದ್ದು? ಅದು ದೈಹಿಕ ನೀರಡಿಕೆ ಅಲ್ಲ ರೀ. ಆತನಿಗೆ ಆದದ್ದು ನನ್ನ ನಿನ್ನ ಪ್ರೀತಿಯ ಕೊರತೆಯ ನೀರಡಿಕೆ. ನಾನು ನಿಮ್ಗೆ ಇಷ್ಟೆಲ್ಲ ಅದ್ಭುತ ಕಾರ್ಯ ಮಾಡಿದೆ, ಅನೇಕ ಜನರನ್ನು ಸ್ವಸ್ಥ ಮಾಡಿದೆ, ಸತ್ತವ್ರನ್ನ ಎಬ್ಬಿಸಿದೆ, ಆದರೂ ನಿಮಗೆ ನನ್ನಲ್ಲಿ ನಂಬಿಕೆ ಇಲ್ಲ. ಎಲ್ಲರೂ ಸೇರಿ ನನ್ನ ಶಿಲ್ಬೆ ಮರಣಕ್ಕೆ ಒಪ್ಪಿಸ್ತೀರಿ. ಯಾವಾಗ ನನ್ನ ನೀವು ಅರ್ಥ ಮಾಡ್ಕೋತೀರಾ? ಯಾವಾಗ ನನ್ನ ಪ್ರೀತಿ ನಿಮಗೆ ಗೋಚರ ಆಗತ್ತೆ ಅಂತ ಹೇಳುವಂತಹ ಅಮೂಲ್ಯವಾದ ಪ್ರೀತಿಯನ್ನು ತೋರಿಸೋಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತನ ಪ್ರೀತಿ ನನ್ನ ತಲೆ ಮಾಡಿದಂತಹ ಕೆಟ್ಟ ವಿಚಾರಕ್ಕೋಸ್ಕರ ಮುಳ್ಳಿನ ಕಿರೀಟವನ್ನು ಇಟ್ಕೊಂಡ್ರು. ನನ್ನ ಕೈ ಮಾಡಿದಂಥ ಪಾಪದ ಕೆಲಸಕ್ಕೋಸ್ಕರ ಕೈಗಳೇ ಮೊಳೆಯನ್ನು ಹೊಡೆಸ್ಕೊಂಡ್ರು. ನನ್ನ ಕಾಲು ಹೋಗಬಾರದ ಸ್ಥಳಕ್ಕೆ ಹೋಗಿ ಪಾಪ ಮಾಡಿರೋದ್ರಿಂದ ನನ್ನ ತನ್ನ ಕಾಲಿಗೆ ಮೊಳೆಯನ್ನು ಹೊಡೆಸ್ಕೊಂಡ್ರು. ನನ್ನ ದೇಹದ ನಡೆಸಿದ ಎಲ್ಲ ಪಾಪಕ್ಕೋಸ್ಕರ ಚಡಿ ಏಟು, ಮುಳ್ಳಿನ ಕಿರೀಟ, ಉಗುಳಿಸಿಕೊಳ್ಳುವುದು, ಬಟ್ಟೆಯನ್ನು ಚೀಟು ಹಾಕಿಸಿಕೊಳ್ಳುವುದು, ಎಲ್ಲ ರೀತಿಯ ಶೋಧನೆಗೆ ಆತನು ಗುರಿಯಾದನು. ಯಾಕಂದರೆ ತನ್ನ ಪ್ರೀತಿ ನಮಗೆ ತೋರಿಸೋದಕ್ಕೋಸ್ಕರ. ಆದ್ದರಿಂದ ಇವತ್ತು ಪ್ರಶ್ನೆ, ನಿಮ್ಮ ಯೇಸು ಯಾಕ್ರೆ ಶಿಲ್ಬೆ ಮೇಲೆ ಸತ್ತಿದ್ದಾರೆ? ಮೊದಲನೇದಾಗಿ ನನ್ನ ಕ್ಷಮಿಸೋದಕ್ಕೋಸ್ಕರ, ಎರಡನೇದಾಗಿ ತನ್ನ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರ. ನನ್ನ ಯೇಸು ಕ್ರಿಸ್ತನು
ಶಿಲ್ಬೆ ಮೇಲೆ ಸತ್ತಿದ್ದಾರೆ ಎಂಬುವಂಥ ಉತ್ತರ ನಮ್ಮಲ್ಲಿ ಇರಬೇಕಾಗಿದೆ ಪ್ರಿಯರಿ. ಇನ್ನು ಮೂರನೇದಾಗಿ ನೋಡ್ತೇವೆ, ಯಾಕೆ ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಸತ್ತರು ಅಂತ ನೋಡ್ಬೇಕಾದ್ರೆ ಪರಲೋಕದ ಅರಸನು ಅಂತ ಜನರಿಗೆ ಗೊತ್ತಾಗಬೇಕಾಗಿತ್ರಿ. ಯಾಕೆಂದರೆ ಯೇಸು ಕ್ರಿಸ್ತನು ಮರೆಯಲ್ಲಿ ಹುಟ್ಟಿದಾಗ ಅನೇಕ ಜನರು ಮಾತಾಡಿಕೊಂಡ್ರು ಮರೆಯಲು ಸರಿ ಇಲ್ಲ ಎಂಬುದಾಗಿ. ಅನೇಕ ಜನರಿಗೆ ನಂಬಿಕೆ ಕೂಡ ಇರಲಿಲ್ವೇನೋ ಮರೆಯಲು ಸರಿ ಇಲ್ಲ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ತನ್ನ ಶಿಲ್ಬೆ ಮರಣದಲ್ಲಿ ತೋರಿಸ್ಬೇಕಾಗಿತ್ತು, ಮರಿಯಳಲ್ಲಿ ನಾನು ಪವಿತ್ರಾತ್ಮದಿಂದ ಹುಟ್ಟಿ ಬಂದಿದ್ದೇನೆ, ನಾನು ಈ ಲೋಕದ ಅರಸನಲ್ಲ ಪರಲೋಕದ ಅರಸನ ತೋರಿಸ್ಬೇಕಾಗಿತ್ತು. ಆದ್ದರಿಂದ ಅವರು ಶಿಲ್ಬೆ ಮರಣವನ್ನು ಹೊಂದುವುದು ಅತಿ ಅವಶ್ಯವಾಗಿತ್ತು ಪ್ರಿಯರೇ. ಯಾಕೆಂದರೆ ಯೋಹನ 18:30 ಹೇಳ್ತಾರೆ, ನನ್ನ ರಾಜ್ಯವು ಈ ಲೋಕದ್ದಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ ಯೇಸು ಕ್ರಿಸ್ತನು, ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂಬುದಾಗಿ. ಯಾಕೆಂದರೆ 40 ದಿನ ಉಪವಾಸ ಮಾಡಿದ ಮೇಲೆ ಯೇಸು ಕ್ರಿಸ್ತನು ಬರ್ತಾರೆ, ಅಲ್ಲಿ ಸೈತಾನ ಬರ್ತಾನೆ. ಸೈತಾನ 3 ಪ್ರಶ್ನೆಗಳನ್ನ ಕೇಳ್ತಾನೆ ಯೇಸು ಕ್ರಿಸ್ತನಿಗೆ. ಮೊದಲೇದಾಗಿ ಹೇಳ್ತಾನೆ, ನಿನಗೆ ಹಸಿವೆ ಆಗಿದೆಯಲ್ಲ, 40 ದಿವಸ ಉಪವಾಸ ಮಾಡಿದ್ಯಾ, ಈಗೋ ಈ ಕಲ್ಲನ್ನ ರೊಟ್ಟಿಯಾಗಿ ತಿನ್ನು. ಇವತ್ತು ಲೋಕದಲ್ಲಿರುವಂಥ ನಾವು ಎದಕ್ಕೋಸ್ಕರ ಕಷ್ಟಪಡ್ತೀವ್ರಿ? ರೊಟ್ಟಿಗೋಸ್ಕರ, ಆಹಾರಕ್ಕೋಸ್ಕರ. ಆದರೆ ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಅವನು ರೊಟ್ಟಿಯನ್ನು ತಿನ್ನು. ಈ ಲೋಕದಲ್ಲಿರುವಂಥ ಸೈತಾನ ಬಲಿಗೆ ಬಿದ್ದಂಥ ನಾವೆಲ್ಲರೂ ರೊಟ್ಟಿ ತಿನ್ನೋದ್ರಲ್ಲೇ ಬ್ಯುಸಿ ಇದೀವ್ರಿ. ನಮಗೇನಪ್ಪ ಅಂದರೆ ಒಳ್ಳೆ ಆಹಾರ ಬೇಕು, ಒಳ್ಳೆ ಊಟ ಬೇಕು, ಡಿಲಿಷಿಯಸ್ ಫುಡ್ ಬೇಕು. ಇದು ನಮಗೆ ಕೊಡೋದು ಸೈತಾನನು. ಅದಕ್ಕೆ ಹೇಳ್ತಾನೆ, ಈ ಲೋಕದ ರೊಟ್ಟಿ ನನ್ನದು, ಆದ್ದರಿಂದ ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಫಸ್ಟ್ ಪಾಯಿಂಟ್ ಹೇಳ್ತಾನೆ. ಅಂದರೆ ನಾನು ಈ ಲೋಕದ ಅರಸ ಅಂತ ಸೈತಾನ ತೋರಿಸ್ತಾನೆ. 2ನೇ ಪ್ರಶ್ನೆ ಕೇಳ್ತಾನೆ, ನೀ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾಕೆ? ನಾನು ಈ ಲೋಕದ ಅರಸ, ನಾನು ಭೂಲೋಕದ ಒಡೆಯ, ನಂಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ ಅಲ್ಲಿ ಕೂಡ ನಾನು ಅರಸ ತೋರಿಸ್ತಾನೆ. ಮತ್ತೆ ನೆಕ್ಸ್ಟ್ ಹೇಳ್ತಾನೆ, ನೀನು ಮೇಲಿಂದ ಕೆಳಗೆ ಬೀಳು, ನೀ ನಿಜವಾಗ್ಲೂ ದೇವರ ಮಗನಾಗಿದ್ದರೆ ದೇವದೂತರು ಬಂದು ನೀನು ಎತ್ಕೊಳ್ತಾರೆ ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ನಮ್ಮ ಜೀವನವನ್ನು ಅಬ್ಸರ್ವ್ ಮಾಡಿ ನೋಡೋಣ ಪ್ರಿಯರೇ. ಎಷ್ಟು ಜನ ನಮ್ಮ ಯುವಕರು ಈಗಾಗಲೇ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ. ಆತ್ಮಹತ್ಯೆಗೆ ಪ್ರೇರೇಪಿಸುವಾತನು ಸೈತಾನನು. ಅಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಮೇಲಿಂದ ಕೆಳಗೆ ಬೀಳ್ ನೀನು. ಇವತ್ತೆಲ್ಲ ಯೌವನಸ್ಥರಿಗೆ ಸೈತಾನ ಕೊಡುವಂತಹ ಒಂದು ಮಾರ್ಗದರ್ಶನ, ನೀನು ಕೆಳಗೆ ಬೀಳು, ನೀನು ಬಿದ್ದು ಹೋಗು, ನೀನು ನಾಶವಾಗಿ ಹೋಗು ಅಂತ ಹೇಳುವಂತಹ ಒಂದು ಬೋಧನೆಯನ್ನು ಕೊಡುವಂಥವನು ಸೈತಾನ ಪ್ರಿಯರೇ. ಹಾಗೆ ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ನಿನ್ನ ಮೇಲಿಂದ ಕೆಳಗಡೆ ಬೀಳು ಎಂಬುದಾಗಿ. ಇವತ್ತು ಎಷ್ಟೋ ಜನ ಯೌವನಸ್ಥರು, ಕುಟುಂಬಸ್ಥರು ಸಣ್ಣ ಶೋಧನೆ ಬರುವಾಗ, ಸಣ್ಣ ಕಷ್ಟ ಬರುವಾಗ ನಾವೇನು ಮಾಡ್ತಾ ಇದ್ದೀವಿ? ದೇವರು ಕೊಟ್ಟಂತಹ ಆತ್ಮವನ್ನ, ಬೈಬಲ್ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ ಎಂಬುದಾಗಿ ಹೇಳುತ್ತೆ. ಇದು ನಮ್ಮ ಸ್ವಂತದ್ದಲ್ರಿ. ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ಕರೆಗೆ ಕೊಂಡು ಕೊಡಲ್ಪಟ್ಟಂಥ ಈ ದೇಹವನ್ನ ಎಷ್ಟು ಸಲೀಸಾಗಿ ನಾವು ಮರಣಕ್ಕೆ ಒಪ್ಪಿಸ್ಬಿಡ್ತೇವೆ. ಒಂದು ಶೋಧನೆ, ಒಂದು ಕಷ್ಟ, ಉದ್ಯೋಗ ತಿಳಿದಿದ್ರೆ, ಫೇಲ್ ಆದರೆ, ಅಪ್ಪ ಅಮ್ಮ ಬೈದ್ರೆ, ಮೊಬೈಲ್ ಮುಟ್ಟಬೇಡ ಅಂದ್ರೆ, ಎಷ್ಟು ಸಿಲ್ಲಿ ಕಾರಣಕ್ಕೆ ದೇವರ ಆಲಯವನ್ನು ತೆಗೆದುಕೊಂಡೋಗಿ ನಾವು ಇವತ್ತು ಆತ್ಮಹತ್ಯೆಗೆ ಒಳಪಡಿಸ್ತಾ ಇದ್ದೀವಿ ಅಂತಂದ್ರೆ, ಅದು ಯಾಕೆ ಅಂದ್ರೆ ಈ ಲೋಕದ ಅರಸನಾದ ಸೈತಾನ ಹಿಡಿತಕ್ಕೆ ನಾವು ಒಳಗಾಗಿದ್ದೀವಿ ಅಂತ ಅರ್ಥ. ಆದ್ದರಿಂದ ಯೇಸು ಕ್ರಿಸ್ತನಿಗೆ 3 ರೀತಿಯಾಗಿ ಹೇಳ್ತಾನೆ ಅವನು, ನೋಡು ನಾ ಈ ಲೋಕದ ಅರಸ ಅಂತ. ಯೇಸು ಕ್ರಿಸ್ತರು ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿದೆ ರೀ. ನೋಡು, ಕಲ್ಲನ್ನ ರೊಟ್ಟಿಯಾಗಿ ತಿನ್ನು ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ನೀನು ಕೊಟ್ಟಂತ ರೊಟ್ಟಿ ತಿಂದ್ರೆ ಮನುಷ್ಯ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕ್ತಾನೆ. ಇವತ್ತು ನಾವು ಬದುಕೋದು ರೊಟ್ಟಿ ತಿನ್ನೋದ್ರಿಂದ ಅಲ್ಲ ರೀ, ದೇವರ ವಾಕ್ಯದ ಮೂಲಕ. ದೇವರ ವಾಕ್ಯ ನಮ್ಮ ಆತ್ಮವನ್ನು ಬಲಪಡಿಸುತ್ತೆ, ನಮ್ಮ ಲೌಕಿಕ ಜೀವನದಲ್ಲಿ ಬರುವ ಸಮಸ್ಯೆ ಎದುರು ಶಕ್ತಿ ಕೊಡುತ್ತೆ. ಅದಕ್ಕೆ ಹೇಳ್ತಾನೆ ಯೇಸು ಕ್ರಿಸ್ತನು, ನಿನ್ನ ರೊಟ್ಟಿ ನನಗೆ ಬೇಕಾಗಿಲ್ಲಪ್ಪ, ದೇವರ ವಾಕ್ಯದ ರೊಟ್ಟಿ ನಾನು ಬದುಕ್ತೇನೆ. 2ನೇದಾಗಿ ಹೇಳ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡು ಅಂದಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ತಂದೆಯಾದ ದೇವರೊಬ್ಬರಿಗೆ ಅಡ್ಡ ಬೀಳಬೇಕೇ ಹೊರತು ಯಾರಿಗೂ ಅಡ್ಡ ಬೀಳಬಾರದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ರೆ ನನ್ನ ತಂದೆಗೊಬ್ಬನಿಗೆ ನಾವು ಒಬಿಡಿಯೆಂಟ್ ಆಗಿರ್ತೀನಿ ಅಂತ ಹೇಳ್ತಾನೆ. 3ನೇದಾಗಿ ಹೇಳ್ತಾನೆ, ಮೇಲಿಂದ ಧುಮುಕು, ನೋಡೋಣ ದೇವದ್ರು ಬಂದು ಹಿಡ್ಕೋತಾರೆ ಅಂದಾಗ ನಿನ್ನ ತಂದೆಯಾದ ದೇವರನ್ನ ಪರೀಕ್ಷಿಸಬಾರದು ಎಂಬುದಾಗಿ ಬೈಬಲಲ್ಲಿ ಬರೆದಿದೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಇವತ್ತು ನಾನು ನೀನು ಈ ಲೋಕದ ಅರಸನ ಮುಷ್ಟಿಯಲ್ಲಿದ್ದೇವಾ, ಅಥವಾ ವಾಕ್ಯ ಹೇಳುವ ನಾನು, ಕೇಳುವ ನಾವು ಇವತ್ತು ಯಾರ ದೃಷ್ಟಿಯಲ್ಲಿದ್ದೇವೆ, ಯಾವ ಪ್ರಕಾರ ನಡೀತಾ ಇದ್ದೇವೆ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ತಾನು ಪರಲೋಕದ ಅರಸನ ತಿಳಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಹೊಂದುವುದು ಅತಿ ಅವಶ್ಯವಾಗಿತ್ತು ಪ್ರಿಯರೇ. ಇನ್ನು 4ನೇದಾಗಿ ನೋಡ್ತೇವೆ, ಯಾಕೆ ಯೇಸು ಕ್ರಿಸ್ತ ಶಿಲುಬೆ ಮರಣ ಹೊಂದಿದ್ರ ಅಂತಂದ್ರೆ, ಯೇಸು ಕ್ರಿಸ್ತನು ದೇವರ ಮತ್ತೆ ಮನುಷ್ಯನ ಮಧ್ಯದಂತಹ ದೊಡ್ಡ ಪರದೆಯನ್ನು ಸರಿಸೋದಕ್ಕೋಸ್ಕರ ಶಿಲುಬೆ ಮರಣವನ್ನು ಹೊಂದಬೇಕಾಗಿತ್ತು. ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಶಿಲುಬೆ ಮರಣ ಹೊಂದಿದ ತಕ್ಷಣ ದೇವಾಲಯದ ಪರದೆ ಇಬ್ಬಾಗವಾಗಿ ಹರಿದು ಹೋಯಿತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಹಾಗಾದರೆ ಇವತ್ತು ನಮಗೆ ದೇವಾಲಯಕ್ಕೆ ಪರದೆಯಲ್ಲಿ, ಈಗ ನೋಡ್ರಿ, ಡೈರೆಕ್ಟ್ ಆಗಿ ನಾವು ಯೇಸು ಕ್ರಿಸ್ತರ ಎದುರುಗಡೆ ಇದ್ದೀವಿ, ನಾವು ಪವಿತ್ರವಾದ ಸ್ಥಳ ಮುಂದೆ ನಾವು ಎದುರಾಗಿ ಕೂತ್ಕೊಂಡಿದ್ವಿ. ಮೊದಲು ಹಾಗಿರ್ಲಿಲ್ರಿ. ದೇವಾಲಯದಲ್ಲಿ 3 ಪ್ರಾಕಾರಗಳಿದ್ವು. ಒಂದು ಸಾಮಾನ್ಯ ಸ್ಥಳ, ಒಂದು ಪವಿತ್ರ ಸ್ಥಳ, ಇನ್ನೊಂದು ಅತಿ ಪವಿತ್ರ ಸ್ಥಳ ಅಂತ ಇತ್ತು, 3 ಭಾಗ.
ಆವಾಗ ಈ ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳ ಮಧ್ಯಕ್ಕೆ ಒಂದು ದೊಡ್ಡದಾದ ದಪ್ಪದಾದ ಪರದೆ ಹಾಕಿದ್ರಿ. ಆ ಪರದೆ ಸೀಳಕ್ಕೆ ಅಲ್ಲ, ಮುಟ್ಟಕ್ಕೆ ಕೂಡ ಸಾಧ್ಯ ಇರಲಿಲ್ಲಂತೆ, ಅಷ್ಟು ದಪ್ಪದಾದ ಪರದೆ ಇತ್ತು. ಯೇಸು ಕ್ರಿಸ್ತನ ಮರಣದ ನಂತರ ಆ ಪರದೆ ಆಗಿಂದಾಗಲೇ ಇಬ್ಬಾಗವಾಗಿ ಹೋಯಿತು. ಅರ್ಥ ಏನಂದ್ರೆ, ಯೇಸು ಕ್ರಿಸ್ತನು ಮನುಷ್ಯರ ಮಧ್ಯೆ ದೇವರ ಮಧ್ಯೆ ಇರುವಂತ ಪರದೆನ ತೆಗೆದು ಇವತ್ತು ನಾವು ಅಧಿಕಾರದಿಂದ ಹೇಳ್ತೀವಿ ನಾನು ದೇವರ ಮಗನು, ಇವತ್ತು ಅಧಿಕಾರದಿಂದ ಕರಿತೀವಿ ತಂದೆಯೇ ಅಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡುವಂತ ಅಧಿಕಾರ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಶಿಲ್ಪೆ ಮರಣವನ್ನು ಹೊಂದಿದ್ರು. ಹಿಂದಿನ ಕಾಲದಲ್ಲಿ ಮಹಾಯಾಜಕ ಮಾತ್ರ ಆ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗ್ತಾ ಇದ್ರಿ. ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಒಂದು ಸೊಂಟಕ್ಕೆ ಒಂದು ಹಗ್ಗವನ್ನ ಕಟ್ತಾ ಇದ್ರು. ಹಗ್ಗವನ್ನ ಕಟ್ಟಿ ಅವ್ನು ಬಿಡ್ತಾ ಇದ್ರು. ಅವನು ಒಳಗಡೆ ಹೋಗ್ತಾ ಇದ್ದ. ಯಾಕೆ ಹೋಗ್ತಾ ಇದ್ದ ಅಂದ್ರೆ, ಎಲ್ಲ ಜನರ ಭಿನ್ನವನ್ನ ಪಾಪದ ಪರಿಹಾರ ಯಜ್ಞಗಳನ್ನ ತೆಗೆದುಕೊಂಡು ಅವನು ಒಳಗಡೆ ಹೋಗ್ತಾ ಇದ್ದ. ಯಾವಾಗ ಅವ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದ, ಒಂದು ಟೈಮ್ ಲಿಮಿಟ್ ಇತ್ರಿ. ಆ ಟೈಮ್ ಲಿಮಿಟ್ ಮೀರಿದ ಮೇಲೆ ಅವನು ಬರಲಿಲ್ಲ ಅಂತಂದ್ರೆ ಅವನ ಆ ಹಗ್ಗವನ್ನ ಜಗ್ತಾ ಇದ್ರು. ಅವನಲ್ಲಿ ಸತ್ತೋದಂತ ಬಾಡಿ ಹೊರಗೆ ಬರ್ತಾ ಇತ್ತು. ಯಾಕೆ ಬಾಡಿ ಹೊರಗೆ ಬರ್ತಾ ಇತ್ತು ಅಂತಂದ್ರೆ, ದೇವರ ಪರಿಶುದ್ಧ ಸ್ಥಳದಲ್ಲಿ ನಿಂತ್ಕೊಳ್ಳೋಕೆ ಯಾರಿಗೂ ಯೋಗ್ಯತೆ ಇಲ್ಲ ರೀ. ಆ ಮಹಾಯಾಜಕ ಒಂದು ಸಣ್ಣ ಪಾಪವನ್ನು ಮಾಡಿದ್ರು ಕೂಡ ಅಲ್ಲಿ ಹೋತನ ಸತ್ತೋಗ್ಬಿಡ್ತಿದ್ದ. ಇವತ್ತು ನಾವು ವಿಚಾರ ಮಾಡೋಣ, ನಾವು ಈ ಪರಿಶುದ್ಧ ಸ್ಥಳಕ್ಕೆ ಬರ್ತೇವಲ್ಲ, ಎಷ್ಟು ಸಾರಿ ನಾನು ಪರೀಕ್ಷೆ ಮಾಡ್ಕೊಂಡು ಬರ್ತೇನೆ, ನನ್ನ ಹೆಜ್ಜೆ ನಾನು ಗಮನಿಸ್ಕೊಂಡು ಬರ್ತೇನೆ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ರೀ. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ಅಪರಿಶುದ್ಧನ ಸಹಿಸುವ ದೇವರಲ್ಲ, ನಾನು ಅಪವಿತ್ರತೆಯನ್ನು ಸಹಿಸುವ ದೇವರಲ್ಲ ಎಂಬುದಾಗಿ ಹೇಳ್ತಾರೆ. ನಾವು ಆಲಯಕ್ಕೆ ಬರ್ತೇವೆ, ವಾಕ್ಯ ಕೇಳ್ತೇವೆ, ನಿರ್ಧಾರ ಮಾಡ್ಕೊಂಡು ಹೋಗ್ತೇವೆ, ಇವತ್ತಿನಿಂದ ರಿಯಲಿ ನನ್ನ ಲೈಫ್ ಹೋಲಿ ಲೈಫ್ ಅಂತ ಹೋಗ್ತೇವೆ. ಮತ್ತೆ ಮರುದಿನ ಬರಬೇಕಾದ್ರೆ ಅದೇ ರೀತಿಯಾಗಿ ಬರ್ತೇವೆ. ಅದೇ ಸುಕ್ಕು, ಅದೇ ಕಳಂಕ, ಅದೇ ರಕ್ತದ ಕಲೆಗಳು ನಮ್ಮ ಹೃದಯದಲ್ಲಿ ಇರ್ತವೆ. ಮತ್ತೆ ಬರ್ತೇವೆ, ಮತ್ತೆ ನಿರ್ಧಾರ ಮಾಡ್ತೇವೆ, ಮತ್ತೆ ಹೋಗ್ತೇವೆ. ನೋಡ್ರಿ ಪ್ರೇರೆ, ವಾಕ್ಯ ಹೇಳುತ್ತೆ, ದೇವರು 70 ಸಾರಿ ನಮ್ಮನ್ನು ಶ್ರಮಿಸ್ತಾನೆ. ಆದ್ರೆ ಯಾವಾಗ ನಾವು ಪವಿತ್ರಾತ್ಮನ ನಿಂದಿಸ್ತೇವೋ, ಪವಿತ್ರಾತ್ಮಗೆ ಹೇಳ್ತಾರೆ, ನೀನು ಮಾಡ್ತಿರೋದು ತಪ್ಪು, ನೀ ಹಿಂಗೆ ಮಾಡಬೇಡ, ನೀ ಹೀಗೆ ಹೋಗು, ಹೀಗೆ ಮಾಡು ಅಂತ ಅನೇಕ ಸಾರಿ ಬೋಧನೆ ಕೊಟ್ಟರು ಕೂಡ ಯಾವಾಗ ನಾವು ಪವಿತ್ರಾತ್ಮ ನೀ ಸುಮ್ಮನೆ ಇರು, ನಾ ಎಲ್ಲ ಸರಿ ಮಾಡತ್ತೀನಿ ಅಂತೇಳಿ ಯಾವಾಗ ನಮ್ಮ ಆತ್ಮಸಾಕ್ಷಿ ಅಂತೀವಲ್ಲ, ಅದೇ ಪವಿತ್ರಾತ್ಮ ರೀ. ಯಾವಾಗ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಒತ್ತು ಬಿಡ್ತೇವೆ, ಒಂದು ಸಾರಿ ಬೈಬಲ್ ಹೇಳುತ್ತೆ, ಒಂದು ಸಾರಿ ಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗ್ಬೇಕಾದ್ರೆ ನಮ್ಮನ್ನ ಸೈತಾನಿಗೆ ಒಪ್ಪಿಸಿ ಹೋಗ್ತಾನಂತ್ರಿ. ಇವ್ ನಿನ್ನ ಮಗ, ನನ್ನ ಕಡೆ ತಿರ್ಗಕ್ಕೆ ಸಾಧ್ಯ ಇಲ್ಲ, ತಗೊಂಡ್ಬಿಡು ಅಂತ ಕೊಟ್ಟು ಹೋದಾಗ ಒಂದು ದೆವ್ವ ಇರುವಂತಹ ನಾವು 7 ದೆವ್ವಗಳು ಬಂದು ನಮ್ಮ ದೇಹವನ್ನು ಸೇರ್ಕೊಳ್ತಾವೆ. ಒಂದು ದೆವ್ವಕ್ಕೆ ಒಂದು ದೆವ್ವ ದೇಹದಲ್ಲಿ ಬಂದ್ರೆ ಎಷ್ಟು ತ್ರಾಸಾಗತ್ರಿ. 7 ದೆವ್ವ ಬಂದ್ರೆ ನಾವು ಉಳಿತೀವ? ವಿಚಾರ ಮಾಡೋದು ಬಹಳ ಅವಶ್ಯ. ಇದು ನಮಗೆ ಪ್ರಸನ್ನತೆಯ ಕಾಲ. ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗ ಹೇಳ್ತಾರೆ, ಈಗೋ ನಿಮ್ಮ ಮತ್ತೆ ದೇವರ ಮಧ್ಯದ ಪರದೆ ನಾನು ಹರಿದಿದ್ದೇನೆ, ಇನ್ನಾದರೂ ಪರಿಶುದ್ಧ ಜೀವನ ಮಾಡ್ರಿ, ಇನ್ನಾದರೂ ನಿಮ್ಮನ್ನು ನೀವು ದೇವರ ಕಡೆ ತಿರುಗಿಸ್ಕೊಳ್ರಿ ಎಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ರು. ಯಾಕಂತಂದ್ರೆ ನನ್ನ ಮತ್ತು ನಿನ್ನ ಪಾಪ ದೆಸೆಯಿಂದ ದೇವರ ಮಧ್ಯೆ ಇರುವಂತಹ ಪರದೆಯನ್ನ ಸರಿಸೋದಕ್ಕೋಸ್ಕರ ಪ್ರಿಯರೇ. ಹಾಗಾದ್ರೆ ಯೇಸು ಕ್ರಿಸ್ತ ಯಾಕೆ ಶಿಲುಬೆ ಮೇಲೆ ಸತ್ರಂದ್ರೆ, ಯೇಸು ಕ್ರಿಸ್ತನ ಶಿಲುಬೆ ಮರಣದಿಂದಲೇ ಪರದೆ ಹರಿತು. ಇವತ್ತು ನಾವು ಯೇಸು ಕ್ರಿಸ್ತನ ಮರಣದಿಂದಲೇ ತಂದೆಯನ್ನ ಡೈರೆಕ್ಟ್ ಆಗಿ ನೋಡುವಂತ ಅಧಿಕಾರ ನಮಗೆ ಸಿಕ್ತು. ಆದ್ದರಿಂದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇನ್ನ 5ನೇದಾಗಿ ನೋಡ್ತೇವೆ, ಯಾಕೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ರ ಅಂದ್ರೆ, ತಾನು ದೇವರ ಮಗ ಅಂತ ಸಾಬೀತುಪಡಿಸಬೇಕಾಗಿತ್ತು. ಆದ್ದರಿಂದ ಸಪ್ತವಾಕ್ಯದಲ್ಲಿ ಹೇಳ್ತಾರೆ, ತಂದೆಯೇ ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತೇನೆ. ಡೈರೆಕ್ಟ್ ಆಗಿ ಹೇಳ್ತಾರೆ ನೋಡ್ರಿ, ತಂದೆ ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತೇನೆ ಅಂದಾಗ ಅಲ್ಲಿದ್ದಂತ ಅನೇಕ ಜನರು ಅನ್ಕೊಂಡಿರ್ಬೋದು, ಯಾರು ಹೇಳ್ತಿರ್ಬೋದು ಇವನು ಅಂತೇಳಿ. ಆದ್ರೆ ಯೇಸು ಕ್ರಿಸ್ತನ್ ಸತ್ತಾಗ ಬೈಬಲ್ ಸ್ಪಷ್ಟವಾಗಿ ಬರೆಯುತ್ತೆ, ಶಿಲುಬೆ ಎಡೆಯಲ್ಲಿದ್ದಂತ ಅನೇಕ ಜನರು, ಇಡೀ ಪರಿಸರ ಕತ್ಲಾಗಿ ಹೋಯಿತು, ಮಳೆ ಬರುವಂತೆ ಆಯಿತು, ಇಡೀ ಲೋಕ ಕತ್ತಲಾಗಿ ಹೋಯಿತು. ವಿಚಾರ ಮಾಡ್ರಿ ಪ್ರಿಯರೇ, ನಾನ್ ಸತ್ರೆ ನೀನ್ ಸತ್ರೆ ಲೋಕ ಕತ್ಲಾಗತ್ತಾ? ನಾವು ಸತ್ರೆ ನೀವು ಸತ್ರೆ ಪರಿಸರ ಬದಲಾವಣೆ ಆಗತ್ತಾ? ಮಳೆ ಬಂದಂತೆ ಆಗತ್ತಾ? ಪರಿಸರವೇ ದುಃಖಿಸುವಂತೆ ಇಡೀ ಪರಿಸರ ಶಾಂತವಾಗತ್ತಾ? ಆತನು ದೇವರ ಮಗನಾಗಿದ್ದರಿಂದ ಇಡೀ ಪರಿಸರ ಶಾಂತ ಆಯಿತು. ಲೋಕದ ಮೇಲೆ ಕತ್ತಲೆ ಕವಿಯಿತು. ಅದಂತ ಎಲ್ಲ ಜನರು ಹೇಳ್ತಾರೆ, ಓಹೋ ಈ ರೀತಿಯಾಗಿ ಕತ್ತಲೆ ಕವಿತಂದ್ರೆ ಆತನು ದೇವರ ಮಗನೇ ಆಗಿದ್ದನು. ಯೇಸು ಕ್ರಿಸ್ತನ ಶಿಲುಬೆ ಮರಣ ಹೊಂದಿದ್ದರಿಂದಲೇ ಕತ್ತಲೆ ಕವಿತು. ಆ ಕತ್ತಲೆ ಕವಿತು ಜನರಿಗೆ ಗೊತ್ತಾಯ್ತು. ಜನರಿಗೆ ಗೊತ್ತಾಗಿದ್ದರೆ ಅವ್ರು ಅನ್ಕೊಂಡ್ರು ಈತನು ದೇವರ ಮಗನೇ ಎಂಬುದಾಗಿ. ಹಾಗಾದರೆ ಶಿಲುಬೆ ಮರಣ ಯೇಸು ಕ್ರಿಸ್ತನ ಹೊಂದಿದ ಕಾರಣ ನಾನು ಲೋಕದ ಮಗನಲ್ಲ, ದೇವರ ಮಗ ಎಂಬುದಾಗಿ ತೋರಿಸಿಕೊಳ್ಳೋದಕ್ಕೋಸ್ಕರ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಹೊಂದುವುದು ಅತಿ ಅವಶ್ಯವಾಗಿತ್ತು ಪ್ರಿಯರೇ. ಲೂಕ 2:49 ನೋಡ್ತಾರೆ, ತಾಯಿ, ತಂದೆ ಮತ್ತು ಯೇಸು ಕ್ರಿಸ್ತ ಒಂದು ಸರಿ ಜಾತ್ರೆಗೆ ಹೋಗಿರ್ತಾರೆ. ಹೋದಾಗ ಆ ಒಂದು ಜಾತ್ರೆಯ ಜನರಲ್ಲಿ ಮರಿಯಳು ಮತ್ತೆ ಯೋಸೆಫ ಎಷ್ಟೋ ದೂರ ಬಂದ್ಬಿಟ್ಟಿರ್ತಾರೆ. ನೋಡ್ತಾರೆ ಯೇಸು ಕ್ರಿಸ್ತ ಜೊತೆಗಿರೋದಿಲ್ಲ.
ಅಯ್ಯೋ ಮಗನ್ ಬಿಟ್ಟು ಬದಿ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದಾಗ ಯೇಸು ಕ್ರಿಸ್ತ ದೇವಾಲಯದಲ್ಲಿ ಕೂತ್ಕೊಂಡು ಅನೇಕ ಜನ ಯಾಜಕರು, ಪರಿಸಾಯರು, ಶಾಸ್ತ್ರಿಗಳ ಮಧ್ಯಕ್ಕೆ ವಾದ ಮಾಡ್ತಾ ಇರ್ತಾರೆ. ಆಗ ಮರಿಯ ಹೇಳ್ತಾಳೆ, ನಾನು ಇನ್ನು ಎಷ್ಟು ಹುಡುಕ್ದೆಪ್ಪ, ನೀ ಯಾಕೆ ಇಲ್ಲಿ ಬಂದು ಕೂತ್ಕೊಂಡೆ ಅಂದಾಗ ಯೇಸು ಕ್ರಿಸ್ತನ್ ಹೇಳ್ತಾನೆ, ಅಮ್ಮ ನಾನು ಯಾಕೆ ಹುಡುಕದೆ, ನನ್ನ ತಂದೆ ಮನೆಯಲ್ಲಿದ್ದೇನೆ ಎಂಬುದಾಗಿ. ಎಷ್ಟು ಚಂದ ಉತ್ತರ ಕೊಡ್ತಾನ್ರಿ. ಅಮ್ಮ ನೀನನ್ನು ಯಾಕೆ ಹುಡುಕ್ದೆ, ನನ್ನ ತಂದೆ ಮನೇಲಿ ಇರಬೇಕಾಗಿತ್ತು, ತಂದೆ ಮನೆಯಲ್ಲೇ ಇದ್ದೇನೆ ಎಂಬುದಾಗಿ. ಇದು ಆತನು ದೇವರ ಮಗ ಅಂತ ಸಾಬೀತುಪಡಿಸಿಕೊಂಡ ಪ್ರಿಯರೇ. ಹಾಗಾದರೆ ಯಾವಾಗ ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಮರಣ ಹೊಂದ, ಪರಿಸರ ಆತನಿಗಾಗಿ ರೋಧಿಸ್ತು, ಪರಿಸರ ಅವನಿಗೋಸ್ಕರ ದುಃಖ ಪಡ್ತು, ಲೋಕದ ಮೇಲೆ ಕತ್ತಲೆ ಕವಿತು, ಇದನ್ನೆಲ್ಲ ಜನರು ನೋಡಬೇಕಾಗಿತ್ತು. ಜನರು ನೋಡಿ ದೇವರ ಮಗ ಅಂತ ಜನರೇ ಸಾಕ್ಷಿ ಹೇಳಬೇಕಾಗಿತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಶಿಲ್ಬೆ ಮರಣವನ್ನು ಹೊಂದ ಎಂಬುದಾಗಿ ನೋಡ್ತೇವೆ ಪ್ರೇರಿ. ನಾವು ಕೊನೆಯದಾಗಿ ನೋಡ್ತೇವೆ, ಯಾಕೆ ಯೇಸು ಕ್ರಿಸ್ತನು ಶಿಲ್ಬೆ ಮರಣವನ್ನು ಹೊಂದಿರೋದು ನೋಡಬೇಕಾದ್ರೆ ತಾನು ಮೃತ್ಯುಂಜಯ ಎಂಬುದಾಗಿ ತೋರಿಸಿಕೊಳ್ಳೋದಕ್ಕೋಸ್ಕರ. ಮೃತ್ಯುಂಜಯ ಅಂದರೆ ಮೃತ್ಯುವನ್ನು ಜಯಿಸಿದವನು ಎಂಬುದಾಗಿ. ಇವತ್ತು ಲೋಕದಲ್ಲಿ ನೋಡ್ತೇವೆ, ನಾವು ಅನೇಕ ಜನ ಮಹಾಪುರುಷರು, ದೇವರುಗಳನ್ನು ನೋಡ್ತೇವೆ. ಪ್ರತಿಯೊಬ್ಬರ ಸಮಾಧಿ ಇದೆ, ಸಮಾಧಿ ಒಳಗಡೆ ಅವರ ಬಾಡಿ ಇದೆ, ಆ ಬಾಡಿ ಇಲ್ಲಂದ್ರೆ ಅವ್ರ ಸ್ಕೆಲ್ಟನ್ ಇದೆ. ಆದರೆ ನಮ್ಮ ದೇವರು ನೋಡ್ರಿ, ನಮ್ಮ ದೇವರು ಸತ್ತು ಹೂಣಲ್ಪಟ್ಟರು. ಹಿಂದಿನ ಕಾಲದಲ್ಲಿ ನಮ್ಮ ಹಾಗೆ ಪೆಟ್ಟಿಗೆ ಮಾಡಿ ಒಳಗಡೆ ಹಾಕಿ ಮಣ್ಣು ಹಾಕ್ತಾ ಇರಲಿಲ್ಲ, ಮಮ್ಮಿಗಳು ಅಂತ ಮಾಡ್ತಾ ಇದ್ರು. ಅಂದರೆ ದೊಡ್ಡದಾದ ಗುಹೆಗಳಲ್ಲಿ ಬಾಡಿಯನ್ನು ಇಟ್ಟು ಸುಗಂಧ ದ್ರವ್ಯಗಳನ್ನು ಹಾಕಿ ಬಿಟ್ಬಿಡ್ತಾ ಇದ್ರು. ಯೇಸು ಕ್ರಿಸ್ತನು ಕೂಡ ಅದೇ ರೀತಿಯಾಗಿ ತೆಗೆದುಕೊಂಡೋದ್ರು, ಸುಗಂಧ ದ್ರವ್ಯವಾಗಿ ಇಟ್ಟರು. ಯೋಸೇಫ ತನ್ನ ಕಣ್ಣಾರೆ ಕೈಯಾರೆ ತೆಗೆದುಕೊಂಡು ಹೋದ. ನೋಡ್ರಿ, ಶಿಲ್ಬೆ ಮರಣ ಯಾವಾಗಲೂ ಎತ್ತರ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಹಾಕ್ತಾ ಇದ್ರು. ಆ ಊರಷ್ಟೇ ಎಲ್ಲ, ಪಕ್ಕದ ಎಲ್ಲಾ ಊರುಗಳ ಜನರು ನೋಡ್ಯಾರ. ಯೇಸು ಕ್ರಿಸ್ತ ಸತ್ತಿದ್ದನ್ನು ನೋಡೋರೆ, ಬಾಡಿನ ಇಳಿಸಿದ್ ನೋಡೋರೆ, ತೆಗೆದುಕೊಂಡು ಸಮಾಧಿಯಲ್ಲಿ ಇಟ್ಟಿದ್ದನ್ನು ಕೂಡ ನೋಡಿದ್ದಾರೆ. ಅಂತ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ನೋಡಿದಾಗ ಆ ಒಂದು ಬಂಡೆ ಸರಿಸಲ್ಪಡ್ತು. ಒಳಗಡೆ ಹೋಗಿ ನೋಡ್ತಾರೆ, ಯೇಸು ಕ್ರಿಸ್ತನ ಬಾಡಿ ಇಲ್ಲ, ಯೇಸು ಕ್ರಿಸ್ತನ ದೇಹ ಇರಲಿಲ್ಲ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ದೇಹ ಇಲ್ಲ ಅಂತ ಅಲ್ಲಿದ್ದಂಥ ಮರಿಯಳು, ಅನೇಕ ಸ್ತ್ರೀಯರು ಬಂದು ಹೇಳಿದಾಗ ಶಿಷ್ಯರು ಓಡಿ ಹೋಗಿ ನೋಡ್ತಾರೆ, ಯೇಸು ಕ್ರಿಸ್ತನ ದೇಹ ಇಲ್ಲ. ಸುತ್ತಮುತ್ತಲು ಎಲ್ಲ ಜನರಿಗೆ ಗೊತ್ತಾಗುತ್ತೆ. ಆದರೆ ನೋಡ್ರಿ, ಯೇಸು ಕ್ರಿಸ್ತನ ಮೃತ್ಯುಂಜಯನಾಗಿ ಎದ್ದ ಅಂತ ಹೇಳೋದಕ್ಕಿಂತ ಅಲ್ಲಿ ಸಾಕ್ಷಿ ಸಿಕ್ತು. ಸುಮಾರು 40 ದಿನ ಯೇಸು ಕ್ರಿಸ್ತನ ಭೂಮಿ ಮೇಲೆ ಇದ್ರು, ಅನೇಕ ಜನರಿಗೆ ಕಾಣಿಸ್ಕೊಂಡ್ರು, ಮಾತಾಡಿದ್ರು, ತನ್ನ ದೇಹವನ್ನು ಮುಟ್ಟಿಸ್ಕೊಂಡ್ರು, ರೊಟ್ಟಿಯನ್ನ ತಿಂದ್ರು. ನಾನು ದೆವ್ವ ಅಲ್ಲ, ನಾನು ನಿಜವಾಗ್ಲಿ ದೇಹವಾಗಿ ಎದ್ದಂತಹ ದೇವರನ್ನು ತೋರಿಸ್ಕೊಟ್ರು. ಎಲ್ಲರ ಮುಂದೆ ಪರಲೋಕಕ್ಕೆ ಏರಿ ಹೋದ್ರು. ವಿಚಾರ ಮಾಡ್ರಿ, ನಮ್ಮ ದೇವರು ಎಂತ ಅದ್ಭುತ ದೇವರು. ತಾನು ಮೃತ್ಯುಂಜಯನಾಗಿ ತೋರಿಸ್ಕೋಬೇಕಾದ್ರೆ ಎಲ್ಲರ ಮುಂದೆ ಶಿಲ್ಬೆ ಮೇಲೆ ಸಾಯಬೇಕಾಗಿತ್ತು, ಎಲ್ಲರ ಮುಂದೆ ಹುಣಲ್ಪಡಬೇಕಾಗಿತ್ತು, ಎಲ್ಲರ ಮುಂದೆ ಮೃತ್ಯುಂಜಯನಾಗಿ ಎದ್ದು ಈಗೋ ನಾನು ಮರಣವನ್ನು ಜಯಿಸಿ ತೋರಿಸ್ಬೇಕಾಗಿತ್ತು. ಆದ್ದರಿಂದ ನಮ್ಮ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ತರು ಪ್ರಿಯರೇ. ನಮ್ಮ ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಸತ್ತಿದ್ದು ಇಷ್ಟೊಂದು ಒಳ ಅರ್ಥವನ್ನು ಹೊಂದಿದೆ. ಅನೇಕ ಜನರಿಗೆ ಪ್ರಶ್ನೆ ಕೇಳಿದಾಗ ಯಾಕೆ ನಿಮ್ಮ ದೇವರು ಶಿಲ್ಬೆ ಮೇಲೆ ಸತ್ರು ಎಂಬುದಾಗಿ ಹೇಳಬೇಕಾದ್ರೆ ಇಷ್ಟೊಂದು ಉತ್ತರಗಳು ನಮ್ಮಲ್ಲಿದೆ ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತ ನನಗಾಗಿ ನಮಗಾಗಿ ಬಂದರು. ಆತನು ಹೇಳ್ತಾರೆ, ಪಾಪಿಗಳನ್ನ ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಹಾಗಾದರೆ ನಾವೆಲ್ಲರೂ ತಾಯಿ ಗರ್ಭದಲ್ಲೇ ಪಾಪಿಗಳಾಗಿದ್ದೇವೆ. ನಾವು ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇ ಪಾಪದಿಂದ ಮೇಲೆ ನಾವು ಪಾಪಿಗಳಾಗಿ ಲೋಕದಲ್ಲಿರುವಾಗ ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ಯೇಸು ಬಂದನು. ಆದ್ದರಿಂದ ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಆತನು ಯಜ್ಞಕ್ಕೆ ತೆಗೆದುಕೊಂಡು ಹೋಗೋ ಕುರಿಯಂತೆ ನಿನಗೋಸ್ಕರ ಬಾಯಿ ತೆರೆಯಲಿಲ್ಲ, ಮಾತಾಡಲಿಲ್ಲ, ಮೌನದ ಕುರಿಯಾಗಿ ತನ್ನಂತಾನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನ ಮರಣ ಅದು ನಿನಗೋಸ್ಕರ ಶಿಲುಬೆ ಮೇಲೆ ಘೋರವಾದ ಮರಣ ಪ್ರಿಯರೇ. ಒಂದು ಎಕ್ಸಾಂಪಲ್ ಹೀಗಿದೆ ರೀ. ಒಂದು ಸಾರಿ ಒಬ್ಬ ರಾಜನಿಗೆ ಒಂದು ಲೆಟರ್ ಬಂತಂತೆ. ಒಬ್ಬ ಸೇವಕ ಬಂದು ಆ ಪತ್ರವನ್ನು ಕೊಟ್ಟಂತೆ. ಮಹಾರಾಜರೇ, ಅರ್ಜೆಂಟಾಗಿ ಪತ್ರವನ್ನು ಓದ್ರಿ ಅಂತ ಹೇಳ್ತಾರೆ. ರಾಜ ಅಂದ್ಕೊಂಡಂತೆ, ಆಯ್ತು ಓದಿ ಅಂತಿಕೊಂಡು ಪತ್ರವನ್ನು ತೆಗೆದುಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡು ಓದ್ರೆ ಆಯ್ತು ಅಂತಿಕೊಂಡು ಲೆಟರ್ನ ತೆಗೆದುಕೊಂಡು ಸಿಂಹಾಸನ ಹತ್ರ ಹೋದ ತಕ್ಷಣನೇ 4 ಜನ ಹಿಡಿದು ಅವ್ನು ಕೊಂದ್ಬಿಟ್ರಂದ್ರಿ ಪ್ರಿಯರೇ. ಹಾಗಾದ್ರೆ ಇವತ್ತು ನನಗೆ ನಿನಗೆ ಕೊಟ್ಟಂಥ ಪತ್ರ ಶಿಲುಬೆಯ ಪತ್ರ. ಆ ಶಿಲುಬೆ ಪತ್ರ ನಾವು ಈಗಲೇ ಓದ್ಬೇಕ್ರಿ, ಈಗಲೇ ಓದಬೇಕು, ಈಗಲೇ ಮನಸ್ಸು ಪರಿವರ್ತನೆ ಆಗಬೇಕು, ಈಗಲೇ ಹೃದಯದಲ್ಲಿ ಯೇಸು ಕ್ರಿಸ್ತ ಧರಿಸ್ಕೊಳ್ಬೇಕು. ನಾಳೆ ಓದ್ತೀನಿ ಬಿಡು, ನಾಡ್ದು ಓದ್ತೀನಿ ಬಿಡು ಅಂದರೆ ಯಾವಾಗ ನನ್ನ ಮರಣ ಬರುತ್ತೋ ಗೊತ್ತಿಲ್ಲ ಪ್ರಿಯರೇ. ಆ ಅರಸ ಒಂದು ಕ್ಷಣದಲ್ಲಿ ಆ ಪತ್ರನ ಓದಿದ್ದ ಅಂದರೆ ಅವನು ಸಿಂಹಾಸನಕ್ಕೆ ಹೋಗ್ತಿರ್ಲಿಲ್ಲ, ಬದುಕ್ತಾ ಇದ್ದ. ಆದರೆ ಅವನು ಆಮೇಲೆ ಓದ್ತೀನಿ ಅಂದ. ಇವತ್ತು ನಾವು ಕೂಡ ಈ ವಾಕ್ಯವನ್ನು ನಾಳೆ ಫಾಲೋ ಮಾಡ್ತೀನಿ ಬಿಡು, ಈ ವಾಕ್ಯದ ಪ್ರಕಾರ ನಾಳೆ ನಡೀತೀನಿ ಬಿಡು ಅಂತ ನಾವು ಅಂತಂದರೆ ನಮ್ಮ ಸಮಯ ಯಾವಾಗಲೂ ಗೊತ್ತಿಲ್ಲ ಪ್ರಿಯರೇ. ಆದ್ದರಿಂದ ಇವತ್ತು ನಮಗೆ ಶಿಲ್ಬೆ ಮೇಲೆ ಯೇಸು ಕ್ರಿಸ್ತನು ತನ್ನ ಪತ್ರವನ್ನು ಬರೆದಿದ್ದಾನೆ. ಮಗನೇ, ಮಗಳೇ, ನಿನಗೋಸ್ಕರ ಕೈ ಚಾಚಿ ಕರಿತಾ ಇದ್ದೀನಿ. ಇದು ಸುಪ್ರಸನ್ನತೆ ಕಾಲ.
ಬೇಗ ಬರ್ರಿ ಅಂತ ಕರಿಬೇಕಾದ್ರೆ ನಾವು ವಿಚಾರ ಮಾಡೋದು ಭಾಳ ಅವಶ್ಯವಾಗಿದೆ ಪ್ರೇರೆ. ಆದ್ದರಿಂದ ಇವತ್ತು ಶಿಲ್ಬೆಯ ಮರಣದ ಚಿತ್ರ ನಮಗೆ ಪತ್ರ ಬರೆದಿದೆ. ಪಾಪ ಮಾಡಿದರೆ, ದೇವರನ್ನ ಪ್ರೀತಿಸದಿದ್ದರೆ, ದೇವರನ್ನ ಅರಸನ್ನು ಸ್ವೀಕರಿಸದಿದ್ದರೆ, ಪಾಪದ ಪರದೆ ನಾವು ಸರಿಸದಿದ್ದರೆ, ಯೇಸುವನ್ನ ದೇವರ ಮಗನನ್ನು ನಾವು ಸ್ವೀಕರಿಸದಿದ್ದರೆ, ಯೇಸುವನ್ನು ಮೃತ್ಯುಂಜಯನನ್ನು ನಂಬಿ ನಮ್ಮ ಜೀವಿತದಲ್ಲಿ ಆತನ್ನು ನಾವು ಸ್ವೀಕರಿಸಿದರೆ ಖಂಡಿತವಾಗಿ ನಾವು ನಾಶವಾಗಿ ಹೋಗ್ತೇವೆ ಪ್ರೇರೆ. ಹೇಗೆ ನಾಶವಾಗ್ತೀವಿ ಅಂದರೆ ದೇಹ, ಆತ್ಮ, ಪ್ರಾಣ ಸಮೇತವಾಗಿ ನಾಶವಾಗಿ ಹೋಗ್ತೇವೆ. ಆದ್ದರಿಂದ ಇವತ್ತು ದೇವರು ಕೊಟ್ಟದ ವಾಕ್ಯದ ಪತ್ರವನ್ನು ಓದೋಣ, ಶಿಲ್ಬೆಯನ್ನು ಗಮನಿಸೋಣ, ನಾವು ಪರಿವರ್ತನೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಪ್ರತಿ ವರ್ಷ ಶಿಲ್ಬೆ ಧ್ಯಾನ ಮಾಡ್ತೀವಿ, ಮತ್ತೆ ಅದೇ ಹಳೆ ಜೀವಿತನ ಹೊರಟು ಹೋದ್ರೆ ಸೈತಾನ ನಮ್ಮನ್ನು ಕಾಯ್ತಾ ಇರ್ತಾನ್ರಿ. ಆಯಿತು, ನಿನ್ನ 40 ದಿವಸದ ಉಪವಾಸ ಮುಗೀತಾ, 40 ದಿವಸ ನೀನು ಕುಡಿತ ಚಟ ಬಿಟ್ಟಿದ್ದ, 40 ದಿವಸ ನೀವು ಉಪವಾಸ ಮಾಡ್ದ, ನೀನು ನಾನ್ ವೆಜ್ ತಿನ್ಲಿಲ್ವಾ, ನೀನು ಕಳ್ತನ ಮಾಡಲಿಲ್ವಾ, 40 ದಿವಸ ಮುಗೀತು ಬಾ ಅಂತ ಹೇಳ್ಕೊಂಡು ಹೋಗಿ ರೆಡಿಯಾಗಿ ನಿಂತಿರ್ತಾನೆ ಪ್ರಿಯರೇ. ಆದ್ದರಿಂದ ನಾವು ಕೇವಲ 40 ದಿವಸ ಅಲ್ಲ, 46 ದಿವಸ ಅಲ್ಲ, ನಮ್ಮ ಇಡೀ ಜೀವಿತನ ಪರಿವರ್ತನೆ ಮಾಡಿಕೊಳ್ಳೋಣ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತ ನಮಗೆ ಕೊಟ್ಟಂಥ ಪ್ರಾಣವನ್ನು ಲಕ್ಷಿಸೋಣ. ಇನ್ನಾದರೂ ದೇವರ ಮಕ್ಕಳಾಗಿ ಬಾಳೋಣ. ಹೀಗಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ತಂದೆ, ಸ್ತೋತ್ರ ಯೇಸುವೆ, ಸ್ತೋತ್ರ ರಾಜನೇ. ಹೌದು ಕರ್ತನೆ, ನಮಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ನನ್ನ ಪಾಪ ಪರಿಹಾರಕ್ಕೋಸ್ಕರ, ನಾನು ಮಾಡಿದ ತಪ್ಪಿಗೋಸ್ಕರ, ನನ್ನನ್ನು ಪ್ರೀತಿ ಮಾಡಿದ್ದಕ್ಕೋಸ್ಕರ, ಹೌದು ಕರ್ತನೆ, ನನ್ನ ಜೀವಿತ ಹಾಳಾಗಬಾರದು, ನಾವು ಸೈತಾನ್ನ ಮಕ್ಕಳಾಗಬಾರದು ಎಂಬುದಕ್ಕೋಸ್ಕರ ಎಷ್ಟು ಕಷ್ಟ, ಎಷ್ಟು ನಿಂದೆ, ಎಷ್ಟು ನೋವನ್ನು ಅನುಭವಿಸಿದೆ ಕರ್ತ. ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಗೆ ಕೊಡಪ್ಪ. ವಾಕ್ಯದ ಮೂಲಕ ದಿನಾಲು ಮುಂಜಾನೆ ಸಂಜೆ ನಮ್ಮ ಹೃದಯದ ಬಾಗಿಲನ್ನು ತಟ್ತಾ ಇದೆಯಪ್ಪ. ಸೇವಕರ ಮೂಲಕ ನಮ್ಮ ಹೃದಯದ ಬಾಗಿಲನ್ನು ತೆರೆಯುವಂಥ ಮನಸ್ಸನ್ನು ಕೊಡಪ್ಪ. ನಮ್ಮ ಹೃದಯದ ಬಾಗಿಲನ್ನು ತೆಗೆದು ನಿನ್ನ ಸ್ವೀಕರಿಸಿ ಕರ್ತನೆ, ನಿನ್ನ ಮಕ್ಕಳಾಗಿ ಬಾಳುವಂಥ ಭಾಗ್ಯವನ್ನು ದಯಪಾಲಿಸಿ ಕೊಡು ಕರ್ತನೆ. ಹೌದು ಕರ್ತ, ಇದು ಕೊನೆಯ ಸಮಯ. ನಿನ್ನ ವಾಕ್ಯ ಹೇಳುತ್ತೆ, ಒಂದು ಬರಗಾಲ ಬರುತ್ತೆ, ಒಂದು ಕ್ಷಾಮದ ದಿನ ಬರುತ್ತೆ. ಅದು ಆಹಾರದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ದೇವರ ವಾಕ್ಯದ ಕ್ಷಾಮ ಎಂಬುದಾಗಿ ಕರ್ತನೆ. ಈಗಾಗಲೇ ಕರ್ತನೆ, ಮೊನ್ನೆ ತಾನೇ ನಿನ್ನ ಸೇವಕರನ್ನ ಬಹಳ ಕಠಿಣವಾಗಿ ಹತ್ಯೆ ಮಾಡಿದ್ದಾರಪ್ಪ. ಅನೇಕ ಜನ ನಿನ್ನ ಜನರನ್ನ ಕರ್ತನೆ ಹಾಲಿಂದ ಹೊರಗೋಡಿಸ್ತಾ ಇದ್ದಾರಪ್ಪ, ಬೆಂಕಿ ಹಚ್ತಾ ಇದ್ದಾರೆ. ಅನೇಕ ಶೋಧನೆಗಳಿನ ಮಕ್ಕಳಿಗೆ ಬರ್ತಾ ಇದೆ. ಕೊನೆಯ ದಿನಗಳು ಹತ್ತಿರವಾಗಿದೆ. ನೀನು ಬರುವ ದಿನಗಳು ಹತ್ತಿರವಾಗಿರುವಾಗ ನಮ್ಮ ಹೃದಯವನ್ನು ಎಚ್ಚರಪಡಿಸಿ ಎಂಬುದಾಗಿ ಬೇಡ್ಕೋತೇನೆ ಕರ್ತನೆ. ಹೃದಯದಲ್ಲಿ ಬಿದ್ದಂಥ ವಾಕ್ಯ ಅದು ಫಲ ಕೊಡಬೇಕಪ್ಪ, ನಮ್ಮನ್ನು ಸರಿಪಡಿಸ್ಬೇಕಪ್ಪ. ನಮ್ಮ ಜೊತೆಗೆ ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಸಮಾಜವೂ ಕೂಡ ಅದನ್ನ ಕಡೆ ತಿರ್ಕೋಬೇಕಪ್ಪ. ಆ ರೀತಿಯಾಗಿಯಂತೆ ನೀನು ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ವಾಕ್ಯನ ಹೃದಯ ಧರಿಸಿಕೊಂಡು ನಾವು ಮನೆಗೆ ಹೊರಟು ಹೋಗುವಾಗ ಇಡೀ ಜೀವಿತ ವಾಕ್ಯದ ಫಲ ಕೊಡೋ ಮಕ್ಕಳಾಗ್ಲಿಕ್ಕಾಗುವಂತೆ ನಮ್ಮನ್ನು ಪರಿವರ್ತಿಸಿ, ಆಶೀರ್ವದಿಸಿ, ಅಭಿಷೇಕಿಸಿ ಕಾಯ್ದು ಕಾಪಾಡಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ದೀನತೆ ತಗ್ಗಿಸಿಕೊಂಡು ಬೇಡಿ ಒಂದೇ ನನ್ನ ಪ್ರಿಯ ಕರ್ತನೆ. ಆಮೇನ್. ಉತ್ತಮ ಸಂದೇಶವನ್ನು ಕೊಟ್ಟಂಥ ಸಂದೇಶಕರಿಗೆ ಸಭೆಯ ಪರವಾಗಿ ಹಾಗೂ ಸಹಪಾಲನಾ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 247 1, 2 ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. Na
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯ, ಅನ್ಯೋನ್ಯತೆಯು ಸದಾಕಾಲಕ್ಕೂ ನಮ್ಮೆಲ್ಲರೊಂದಿಗೂ ವಾಸವಾಗಿರಲಿ. ಆಮೇನ್. Yeah.